Hi, dear students. Today let us see a poem, Some Lover to Some Beloved. This is written by Faiz Ahmad Faiz. Name of the poem is Some Lover to Some Beloved. Name of the poet is Faiz Ahmad Faiz. So, he is a Pakistani modern writer. He is, of course, a leading modern Pakistani writer in Urdu language. His life covers from 1911 to 1984. So, in fact, he was, of course, jailed for the conspiracy. ಸೊ ಇವನ ಬಗ್ಗೆ ಇನ್ನೂ ನಾವು ಸ್ವಲ್ಪ ಹೆಚ್ಚಿನದಾಗಿ ಲೆಟ್ ಅಸ್ ಸಿ ವೈಲ್ ಟಾಕಿಂಗ್ ಅಬೌಟ್ ಅನದರ್ ಪೊಯಮ್ ದಟ್ ಈಸ್ ಪ್ರಿಸನ್ ಈವ್ನಿಂಗ್. ಇವೊಂದು ಇನ್ನೊಂದು ಪೊಯಮ್ ಇದೆ. ಆ ಪ್ರಿಸನ್ ಈವ್ನಿಂಗ್ನಲ್ಲಿ ಹೇಳ್ಬೇಕಾದ್ರೆ ನಾವು ಅದರ ಬಗ್ಗೆ ಹೇಳೋಣ. ಅಂದರೆ ಹಿ ವಾಸ್ ಜೈಲ್ಡ್ ಆ್ಯಂಡ್ ಆಫ್ಟರ್ ಹಿಸ್ ಜೈಲ್ ಡೇಸ್ ಹಿ ಕೇಮ್ ಬ್ಯಾಕ್ ಆ್ಯಂಡ್ ಹಿ ಬಿಕೇಮ್ ಎ ಮೆಂಬರ್ ಆಫ್ a movement, a literary movement called the Progressive Writers Movement. The Progressive Writers Movement ಅನ್ನೋದಕ್ಕೆ ಒಬ್ಬ ಮೆಂಬರು ಸಹ ಆಗ್ತಾನೆ. Moreover, he became, of course, a Marxist, what we call a communist. So, these Pakistani people did not believe him fully. ಅದೆಲ್ಲದ ಒಂದು ಲೈಫ್ ಹಿಸ್ಟ್ರಿ. Even actually, in fact, he was born in ಪಂಜಾಬಿ ಡಿಸ್ಟಿಕ್. ಈಗ ಅದು ಪಾಕಿಸ್ತಾನದಲ್ಲಿದೆ. ಬಟ್ ಬಿಫೋರ್ ದ ಪಾರ್ಟಿಷನ್ ಆಫ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ ಅದು ಇಂಡಿಯಾದಲ್ಲೇ ಇತ್ತು. ಆದ್ದರಿಂದ ಇವನು ಹಿ ವಾಸ್ ಇಂಡಿಯನ್, ಬ್ರಿಟಿಷ್ ಇಂಡಿಯನ್ ಆ್ಯಂಡ್ ಪಾಕಿಸ್ತಾನಿ. ಬ್ರಿಟಿಷ್ ಇಂಡಿಯನ್ 1947 ತನಕ, Pakistani after 1947. He has written so many poems. Among them, the most, of course, the popular or important ones are Some Lover to Some Beloved and A Present Evening. ಸೊ ಇವನು ಭಾಳಷ್ಟು ಇದ್ದಾವೆ. ಅದರಲ್ಲಿ ದೀಸ್ ಆರ್ ಸಿಂಪಲ್ ಆ್ಯಂಡ್ ಥಾಟ್ ಪ್ರೊವೋಕಿಂಗ್ ಪೊಯಮ್ಸ್. ಅಫ್ಕೋರ್ಸ್ ಇವನ್ ಪೊಯಮ್ಸ್ ಶಾರ್ಟ್ ಅನಿಸ್ಬೋದು, ಆದರೆ ಅಲ್ಲಿ ಥಾಟ್ ಪ್ರೊವೋಕಿಂಗ್ ಇರುತ್ತೆ. So he puts multiple images while he was talking, even though it is in smaller poems. I mean, so he gives importance even for the nature too. So like this, this is about this poem, Some Lover to Some Beloved. ನಾನು ಸಾಕಷ್ಟು ಬಾರಿ ಹೇಳಿದ್ದೀನಿ, ಜೆಂಟ್ಸಿಗೆ ಅಂದರೆ ಹುಡುಗರಿಗೆ ಲವರ್ ಅಂತಾರೆ, ಹುಡುಗಿಯರಿಗೆ ಬಿಲವೆಡ್ ಅಂತಾರೆ. ಎಲ್ಲ ಹುಡುಗಿಯರಿಗೆ ಎಲ್ಲರಿಗೂ ಅಲ್ಲ, ಯಾರು ಲವ್ ಮಾಡ್ತಿರ್ತಾರೋ ಅವ್ರಿಗೆ. ಸೊ ಲವರ್ ಆ್ಯಂಡ್ ಬಿಲವೆಡ್ ಅಂತಂದು ಯಾರ್ಯಾರ ಚೆಲುವೆ ಯಾರ್ಯಾರಿಗೂ ಅನ್ನೋ ರೀತಿಯಲ್ಲಿ ಹೇಳ್ತಾರಲ್ಲ, ಆ ರೀತಿ ಯಾವುದೋ ಪ್ರೇಯಸಿ ಯಾವುದೋ ಹುಡುಗ ಯಾರ್ಯಾರಿಗೂ ಅನ್ನೋದಕ್ಕೆ ಸಮ್ ಲವರ್ ಟು ಸಮ್ ಬಿಲವೆಡ್ ಅನ್ನೋ ರೀತಿಯಲ್ಲಿ ಹೇಳ್ತಾನೆ ಅಲ್ಲಿ. So he talks about, in this poem, about his memories, how he was not able to forget his beloved and the moments with his beloved. ಇದು ಈ ಪೊಯಮ್ನ ಓದಿದಾಗ ನಿಮ್ಗೆ ಏನು ಅನಿಸುತ್ತೆ ಅಂತಂದರೆ, ಪ್ಯಾಬ್ಲೋ ನೆರೂಡೋದು ಇಫ್ ಯು ಫರ್ಗೆಟ್ ಮೀ ಇದೆಯಲ್ಲ, ಆ ರೀತಿಯಾಗಿರ್ತಕ್ಕಂಥ ಒಂದು ಪೊಯಮ್ ಅನಿಸುತ್ತೆ ಇದು. ಸಿ, poet Faiz Ahmad has lost the love of his beloved. ಅವಳು ಇವನಿಂದ ದೂರ ಆಗಿದ್ದಾಳೆ, ಆದರೆ ಅವಳ ನೆನಪು ಮಾತ್ರ ಇವನಿಗೆ ಮರೆಯೋಕ್ಕಾಗ್ತಾ ಇಲ್ಲ. ಆ ಜಾಗಕ್ಕೆ ಅವಳು ಇದ್ದ, ಅವರು ಇಬ್ಬರು ಲವ್ ಮಾಡಿರ್ತಕ್ಕಂಥ ಜಾಗಕ್ಕೆ ಹೋದಾಗೆಲ್ಲ ಅವಳು ನೆನಪು ಬರ್ತಾ ಇರುತ್ತೆ. ಆದ್ದರಿಂದ ಇವನು ಅದನ್ನು ತನ್ನ ಮೆಮೊರಿನ, ತನ್ನ ವಾಟ್ ಈ ಹ್ಯಾಡ್ ಫೆಲ್ಟ್ ಪ್ರೀವಿಯಸ್ಲಿ, ದಟ್ ಈಸ್ ಕಮಿಂಗ್ ಆ್ಯಸ್ ಇಫ್ ದ ಮೆಮೊರಿ ನೌ, ದಟ್ ಈಸ್ ಎಕ್ಸ್ಪ್ಲೈನ್ಡ್ ಇನ್ ದಿಸ್ ಪೊಯಮ್.
ಓಕೆ. ಸೊ ಇದು ಏನು, ದಿಸ್ ಪೊಯಮ್ ಈಸ್ ಅಬೌಟ್ his loss of love, so to say. This is definitely we may call as the poem, or what we call the disappointed love poem. Okay. So in this what we see, let me to explain those things. See here, the poet is going to remember his beloved. See what he says in the beginning lines: down the memory lanes, not lines, down the memory lanes on which you have strolled since ages past, they will end if you walk further a step or two, where exists the turn towards the wilderness of the forgetfulness beyond which there is not any me nor any you. My eyes hold their breath. For any moment you may turn back, move ahead, or at least turn to look back. So he expects the arrival of his beloved in the beginning. See, ಮೊದಲು ಇವನು ಮತ್ತು ಇವನು ಪ್ರೇಯಸಿ ಎಲ್ಲ ಕಡೆಗೂ ಅಡ್ಡಾಡಿದ್ದಾರೆ ಸೋಟುಸೆ. ಅದರ ಆ ಅಡ್ಡಾಡಿರ್ತಕ್ಕಂಥ ಜಾಗಗಳನ್ನು ನೆನೆಸ್ಕೊಂಡು ಹೇಳ್ತದ ನೋಡಿ, ಡೌನ್ ದ ಮೆಮೊರಿ ಲೇನ್ಸ್ ಆನ್ ವಿಚ್ ಯು ಹ್ಯಾವ್ ಸ್ಟ್ರೋಲ್ಡ್ ಸಿನ್ಸ್ ಏಜಸ್ ಪಾಸ್ಟ್. Since ages past means many years ago you have walked unnecessarily with me down these lanes. Lanes means the places where they have ಸಣ್ಣ ಓಣಿ, ಬೀದಿ ಅಥವಾ ಜಾಗಗಳು, ಈವನ್ ಗ್ರೀನ್ ಪಾರ್ಟ್ಸ್ ಬೇಕಾದರೂ ಪ್ಲೇಸಸ್ ಬೇಕಾದರೂ ಆಗಿರ್ಬೋದು. ಸೊ ನೀನು ಓಡಾಡಿರ್ತಕ್ಕಂಥ, ಇಲ್ಲಿ ಲೇನ್ಸ್ ಅಂತಂದ್ರೆ ಪ್ಲೇಸಸ್ ಅಂತ ತೊಗೊಂಬಿಡಿ, ಜಾಗ ಅಂತ ತೊಗೊಂಬಿಡಿ. ಆ ಜಾಗದಲ್ಲಿ ನೀನು ಓಡಾಡಿರ್ತಕ್ಕಂಥವು ಇನ್ನೂ ನನ್ನ ನೆನಪಿಗೆ ಬರ್ತಾ ಇದ್ದಾವೆ ಅಂತಕ್ಕಂಥದ್ದನ್ನು ಹೇಳ್ತಾನೆ ಇಲ್ಲಿ. ಡೌನ್ ದ ಮೆಮೊರಿ ಲೇನ್ಸ್ ಆನ್ ವಿಚ್ ಯು ಹ್ಯಾವ್ ಸ್ಟ್ರೋಲ್ಡ್ ಸಿನ್ಸ್ ಏಜಸ್ ಪಾಸ್ಟ್. ಮೆನಿ ಇಯರ್ಸ್ ago you were walking unnecessarily in these places ಅಂತಕ್ಕಂಥದ್ದು. ಬಟ್ ದೇ ವಿಲ್ ಎಂಡ್ ಇಫ್ ಯು ವಾಕ್ ಫರ್ದರ್ ಎ ಸ್ಟೆಪ್ ಆರ್ ಟು. ನನಗೀಗ ಏನು ಅನ್ನಿಸ್ತಾ ಇದೆ, ಮೆನಿ ಇಯರ್ಸ್ ago ಭಾಳಷ್ಟು ವರ್ಷಗಳಿಂದ ನೀನು ಅಡ್ಡಾಡ್ತಾ ಇದ್ದೆಲ್ಲ ಇಲ್ಲಿ, ಈಗೂ ಅಡ್ಡಾಡ್ತಿದ್ದೀಯ ಅಂತಕ್ಕಂಥ ನೆನಪು ಬರ್ತಾ ಇದೆ. ಅದಕ್ಕೆ ಇನ್ನೊಂದು ಹೆಜ್ಜೆ 2 ಹೆಜ್ಜೆ ಇಲ್ಲಿ ಇಟ್ಟು ಹೋಗ್ಬಿಟ್ರೆ ನೀನು ಅಲ್ಲಿಗೆ ಅಟ್ಲೀಸ್ಟ್ ನೀನು ಹೋಗಿದ್ದೀಯ ಅನ್ನೋ ಮನೋಭಾವನೆ ಬರುತ್ತೆ. ದೇ ವಿಲ್ ಎಂಡ್, ಯಾವಾಗ ಕೊನೆ ಆಗ್ತವೆ, ಯಾವಾಗ ಇಫ್ ಯು ವಾಕ್ ಫರ್ದರ್ ಎ ಸ್ಟೆಪ್ ಆರ್ 2 ಸ್ಟೆಪ್ಸ್ ಅಂತಂದದು. 1-2 ಹೆಜ್ಜೆಯನ್ನು ಇಕ್ಕಿ ಹೋದರೆ ಅಂದರೆ ಹೆಜ್ಜೆ ಇಕ್ತಿ ಅಂತಂದ್ರೇನು ಬಂದು ಹೋಗ್ತೀಯ ಅಂತಕ್ಕಂಥದ್ದು ನನಗೆ ಅನ್ನಿಸ್ತಾ ಇದೆ. ಆ ರೀತಿ ಏನಾದರೂ ನೀನು ಬಂದು ಹೋದರೆ, ಹೆಜ್ಜೆ ಇಟ್ಟೋದ್ರೆ ಅಲ್ಲಿ ನೀನು ಇಲ್ಲ, ಅಲ್ಲಿ ಕೊನೆ ಆಗುತ್ತೆ. ದಟ್ ದೇ ವಿಲ್ ಎಂಡ್ ಅಂತ ಅನಿಸುತ್ತೆ. ವೇರ್ ಎಕ್ಸಿಟ್ಸ್ ಹೊರ ಹೋಗೋದು. ದ ಟರ್ನ್ ಟುವರ್ಡ್ಸ್ ದ ವೈಲ್ಡರ್ನೆಸ್ ಆಫ್ ಫರ್ಗೆಟ್ಫುಲ್ನೆಸ್. ಒಂದು ಸಾರಿ ನೀನು ಆ ಜಾಗದಲ್ಲಿ ಬಂದು ಹೋಗಿಬಿಟ್ರೆ ನಾನು ನಿನ್ನನ್ನು ನೆನಪಿಸ್ಕೊಳ್ತಕ್ಕಂಥದ್ದಾದರೂ ಮರಿತೀನಿ. ಇಲ್ಲದೇ ಇದ್ದರೆ ಆ ನೆನಪು ಅಂತಕ್ಕಂಥದ್ದು ನಿನ್ನನ್ನು ಮರೆಸ್ಮೃತಿ, ನಿನ್ನನ್ನು ಮರಿಬೇಕಂತಕ್ಕಂಥದ್ದು ಇದೆಯಲ್ಲ, ಅದು ತುಂಬ ಕಾಡ್ತಾ ಇರುತ್ತೆ. ಆದ್ದರಿಂದ ಅದನ್ನು ನನಗೆ ಮರೆಯೋಕ್ಕಾಗ್ತಾ ಇಲ್ಲ. ಸೊ ಯು ಹ್ಯಾವ್ ಟು ಕಮ್. ದಟ್ ಮೀನ್ಸ್ ಈ ಎಕ್ಸ್ಪೆಕ್ಟ್ಸ್ ಆರ್ ಅರೈವಲ್. ಅವಳು ಬರೋ ತನಕ ಅವಳು ಬರ್ತಾಳೆ ಅಂತಕ್ಕಂಥದ್ದು, ಅವಳು ನೋಡ್ಬೇಕಂತಕ್ಕಂಥದ್ದು ಕಾಡ್ತಾ ಇರುತ್ತೆ. ಅದನ್ನು ಮರಿಬೇಕು, ಅದನ್ನು ಕೊನೆಗಾಣಿಸ್ಬೇಕು ಅಂತ ಅಂದ್ರೇನು, ಶಿ ಹ್ಯಾಸ್ ಟು ಕಮ್ ಅಟ್ಲೀಸ್ಟ್ ಒನ್ಸ್ ಟು ದಟ್ ಪ್ಲೇಸ್ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾರೆ ನೋಡಿ. ವೇರ್ ಎಕ್ಸಿಟ್ಸ್ ದ ಟರ್ನ್ ಟುವರ್ಡ್ಸ್ ದ ವೈಲ್ಡರ್ನೆಸ್ ಆಫ್ ಫರ್ಗೆಟ್ಫುಲ್ನೆಸ್. ವೈಲ್ಡರ್ನೆಸ್ ಆಫ್ ಫರ್ಗೆಟ್ಫುಲ್ನೆಸ್ ಅಂತಂದ್ರೇನು, ಈ ಫರ್ಗೆಟಿಂಗ್ ಈಸ್ ದ ಡೆಡ್ಲಿಯೆಸ್ಟ್ ಮೆಮೊರಿ ಆಫ್ ಆಲ್ ಲವರ್ಸ್ ಅಂತಂದು ಹೇಳ್ತಾರೆ. ಮರೆಯೋದು ಅನ್ನೋದು ಅಷ್ಟು ಸುಲಭವಾಗಿ ಅಲ್ಲ, ಅದರಂಥ ಕ್ರೂರತನ ಮತ್ತೊಂದಿಲ್ಲ. ಅದೇ ವೈಲ್ಡರ್ನೆಸ್, ಕ್ರೂರತನ ಅಂತಕ್ಕಂಥದ್ದು.
ನಿನ್ನನ್ನು ಮರೆಯೋದು ಅಂತಕ್ಕಂಥದ್ದು ದೊಡ್ಡ ಕ್ರೂರತನ ಆಗಿಬಿಟ್ಟಿದೆ. ಯಾಕಂದರೆ ಎರಡು ನಿಜವಾಗಲೂ ಒತ್ತಿದ ಹೃದಯಗಳು ಸಾಯೋ ತನಕ, ಆ ಹೃದಯ ಸ್ಟಾಪ್ ಆಗೋ ತನಕ ನೆನಪಿಸ್ತಾನೆ ಇರುತ್ತಂತೆ. ಹಾಗೆ ಇವಳು ಹೋದ್ರೂ ಸಹ ಅವಳ ನೆನಪು ನನಗೆ ಕಾಡ್ತಾ ಇದೆ ಅನ್ನೋದಕ್ಕೆ ಹೇಳ್ತಾ ಇದ್ದಾನೆ ಇಲ್ಲಿ. ಇಫ್ ಯು ವಾಕ್ ಫರ್ದರ್ ಎ ಸ್ಟೆಪ್ ಆರ್ ಟು ವೇರ್ ಎಕ್ಸಿಟ್ಸ್ ದ ಟರ್ನ್ ಟುವರ್ಡ್ಸ್ ದ ವೈಲ್ಡರ್ನೆಸ್ ಆಫ್ ಫರ್ಗೆಟ್ಫುಲ್ನೆಸ್. ಬರೀ ಒಂದೆರಡು ಹೆಜ್ಜೆ ಇಟ್ಬಿಟ್ರೆ ಸಾಕು, ನನಗೆ ಆ ಕ್ರೂರತನ ಅಂತಕ್ಕಂಥದ್ದು ಕಾಡ್ತಾ ಇರುತ್ತೆ. ನಿನ್ನನ್ನು ಯಾವುದು ಮರಿಬೇಕು ಅಂತಕ್ಕಂಥದ್ದು ಇದೆಯಲ್ಲ, ಅದು ಮರೆಯೋಕ್ಕಾಗದೆ ಆಗದೆ ಇರ್ತಕ್ಕಂಥದ್ದು, ಬಿಯಾಂಡ್ ವಿಚ್. ಆದರೆ ಅಲ್ಲಿ ಹೆಜ್ಜೆ ಇಟ್ಟಾಗ ನನಗೇನು ಅನ್ನಿಸ್ತಾ ಇದೆ, ದೇರ್ ಈಸ್ ನಾಟ್ ಎನಿಮಿ ನಾರ್ ಎನಿಯು. ನೀನೂ ಇಲ್ಲ, ನಾನೂ ಇಲ್ಲ. ಆ ಜಾಗದಲ್ಲಿ ಮೊದಲಿದ್ವಿ, ಈಗ ನೀನೂ ಇಲ್ಲ ಆ ಜಾಗದಲ್ಲಿ, ನಾನೂ ಇಲ್ಲ. ಆದರೆ ಮೈ ಐಸ್ ಹೋಲ್ಡ್ ದೇರ್ ಬ್ರೆತ್. ಫಾರ್ ಎನಿ ಮೂಮೆಂಟ್ ಯು ಮೇ ಟರ್ನ್ ಬ್ಯಾಕ್, ಮೂವ್ ಅಹೆಡ್. ಬಟ್ ಎಕ್ಸ್ಪೆಕ್ಟೇಷನ್ ಈಸ್ ದ ಮೋಸ್ಟ್ ಡೆಡ್ಲಿಯೆಸ್ಟ್ ಎನಿಮಿ ಆಫ್ ಆಲ್ ಪರ್ಸನ್ಸ್. ಈ ನಿರೀಕ್ಷೆ ಅನ್ನೋದಿದೆಯಲ್ಲ, ಅದರಂಥ ದೊಡ್ಡ ಹಿಂಸೆ ಮತ್ತೇನೂ ಇರಲ್ಲ. ಹಾಗೆ ಇವನು ಹೇಳ್ತಾ ಇದ್ದಾನೆ, ಈಗಲೂ ನನ್ನ ಕಣ್ಣು ಅರಳಿಸಿ ನನ್ನ ಉಸಿರು ಬಿಗಿ ಹಿಡಿದು ನಾನು ಆ ಕಡೆ ನೀನು ಬರ್ಬೋದಾ, ಓಡಾಡ್ಬೋದಾ ಅಂತಕ್ಕಂಥ ಬಗ್ಗೆ ನನ್ನ ಕಣ್ಣುಗಳು ನೋಡ್ತಾನೇ ಇರ್ತವೆ. ಅದು ಉಸಿರನ್ನು ಬಿಗಿ ಹಿಡ್ದಿರ್ತೀನಿ. ಯಾಕೆಂದರೆ ಎನಿ ಮೂಮೆಂಟ್ ಯು ಮೇ ಟರ್ನ್ ಬ್ಯಾಕ್ ಆ್ಯಂಡ್ ಮೂವ್ ಅಹೆಡ್. ಹಿಂತಿರುಗಿ ಬಂದು ನನ್ನ ಮುಂದೆನೇ ಹಾದು ಹೋಗ್ಬಿಡ್ತೀಯೇನೋ, ಯು ಮೇ ಗೋ ಅಹೆಡ್, ಮುಂದೆ ಹಾದು ಹೋಗ್ಬಿಡ್ತೀಯೇನೋ ಅಂತಕ್ಕಂಥ ಒಂದು ಆಸೆ, ಕಾತರ ನನ್ನ ಕಣ್ಣುಗಳಲ್ಲಿದೆ. ಅದಕ್ಕಾಗಿ ನನ್ನ ಉಸಿರನ್ನು ನಾನು ಬಿಗಿ ಇಟ್ಕೊಂಡಿರ್ತೀನಿ. ಆರ್ ಅಟ್ಲೀಸ್ಟ್ ಟರ್ನ್ ಟು ಲುಕ್ ಬ್ಯಾಕ್. ನನ್ನನ್ನು ನೋಡ್ತೀಯೇ ಇಲ್ಲ, ನನ್ನ ಮಾತಾಡಿಸ್ತೀಯಲ್ಲ, ಅಟ್ಲೀಸ್ಟ್ ನನ್ನ ಮುಂದೆ ಹಾದು ಹೋದಾಗ, ಯಾಕೆಂದರೆ ನಿನಗೆ ಗೊತ್ತಾಗಲ್ಲ ನಾನು ಇದೀನಿ ಇಲ್ಲ ಅಂತಕ್ಕಂಥದ್ದು, ಬಟ್ ನಾನು ಮುಂದೆ ಹಾದು ಹೋದಾಗ ಇವ್ರನ್ನೆಲ್ಲೋ ನೋಡಿರ್ಬೇಕಂತಂದು ಮುಂದೆ ಹೋದ್ಮೇಲೆ ಸ್ವಲ್ಪ ಹಿಂತಿರುಗಿ ನೋಡ್ಬೋದೇನೋ ಅಂತಕ್ಕಂಥ ಒಂದು ಎಕ್ಸ್ಪೆಕ್ಟೇಷನ್ ನನ್ನಲ್ಲಿದೆ. ಸೊ ಯು ಶುಡ್ ಕಮ್. ಇಫ್ ಯು ಕಮ್ ಐ ವಿಲ್ ಬಿ ಹ್ಯಾಪಿ. ನನಗೆ ಸಂತೋಷ ಆಗುತ್ತೆ. ಯಾಕೆ? ನಿನ್ನನ್ನು ನೋಡಬೇಕು, ನಿನ್ನ ಜೊತೆ ಇರಬೇಕಂತಕ್ಕಂಥದ್ದಲ್ಲ. ಅಟ್ಲೀಸ್ಟ್ ನಾನು ನಿನ್ನನ್ನು ಮರೆಯೋಕ್ಕಾಗಲ್ಲಲ್ಲ, ಮರೆಯೋಕ್ಕಾಗದೇ ಇರೋದರಿಂದ ಇಲ್ಲಿ ನೀನು ಮತ್ತೆ ಇನ್ನೊಂದು ಸಾರಿ ಬರೋ ತನಕ ಬರ್ಬೋದು ಅಂತಕ್ಕಂಥ ಒಂದು ಫೀಲಿಂಗ್ ಇಟ್ಕೊಂಡು ನಿನ್ನನ್ನು ಮರೆಯೋಕ್ಕಾಗ್ತಾಯಿಲ್ಲ. ಒಂದು ಸಾರಿ ಬಂದು ಹೋಗ್ಬಿಟ್ರೆ ಆ ವೈಲ್ಡರ್ನೆಸ್ ಆಫ್ ಫರ್ಗೆಟ್ಫುಲ್ನೆಸ್ ಅಂತಕ್ಕಂಥದ್ದು ಏನಿದೆಯೋ ಅದು ಹೊರಟೋಗುತ್ತೆ. ಸೊ he is in the anticipation of his beloved to that lane or those lanes. Yes, although my sight knows that the wish is just a farce. ನನಗೆ ಅನಿಸುತ್ತೆ ಇಲ್ಲಿ ಬರ್ಬೋದು ಅಲ್ಲಿ ಬರ್ಬೋದು ಅಂತಂದು ನನ್ನ ದೃಷ್ಟಿ, ಕಣ್ಣಿನ ದೃಷ್ಟಿ, ಸೈಟ್ ಮೀನ್ಸ್ ಐ ಸೈಟ್, ನಾನು ನೋಡ್ತಕ್ಕಂಥದ್ದು ಅಲ್ಲಿ ಇಲ್ಲಿ ಬರ್ಬೋದು ಅಂತಕ್ಕಂಥದ್ದು ಇದೆಯಲ್ಲ, ಅದು ನನಗೆ ಗೊತ್ತು. ಏನು? ದಟ್ ವಿಶ್ ಈಸ್ ಜಸ್ಟ್ ಎ ಫಾರ್ಸ್. ಅದು ಒಂದು ದಂತಕತೆ, ಸುಮ್ಮನೆ ಅಡುಗುಲಜ್ಜಿ ಕತೆ ಇದ್ದಾಗೆ. ನೀನು ಬರೋದೇ ಇಲ್ಲ ಅಂತಂದು ಗೊತ್ತು. ಆ ಕಾರಣಕ್ಕೋಸ್ಕರ ನನ್ನ ಕಣ್ಣುಗಳು ಹುಡುಕಿದ್ರೂ ನನ್ನ ಮನಸ್ಸಿಗೆ ಅನ್ನಿಸ್ತಾ ಇದೆ, ಯು ವೋಂಟ್ ಕಮ್. ಫಾರ್ ಇಫ್ ಎವರ್ ಇಟ್ ವರ್ ಟು ರನ್ ಅಕ್ರಾಸ್ ಯುವರ್ ಐಸ್ ಅಗೈನ್ ರೈಟ್, ದೇರ್ ವಿಲ್ ಸ್ಪ್ರಿಂಗ್ ಫೋರ್ತ್ ಅನದರ್ ಪಾತ್ವೇ. ನೀನು ಯಾವಾಗ ನೋಡಿ, ಫಾರ್ ಇಫ್ ಎವರ್ ಇಟ್ ವರ್ ರನ್, ಎವರ್ ಇಟ್ ವರ್ ಟು ರನ್ ಅಕ್ರಾಸ್ ಅಂತಂದ್ರೇನು? ಯಾವತ್ತಾದ್ರೂ ಅಂಥದ್ದೇನಾದ್ರೂ ಘಟನೆ ಸಂಭವಿಸಿಬಿಟ್ರೆ, ಈಫ್ ಎವರ್ ಇಟ್ ವರ್ ಟು ರನ್ ಅಕ್ರಾಸ್ ಯುವರ್ ಐಸ್ ಅಗೈನ್ ರೈಟ್, ಆ ರೀತಿ ಏನಾದರೂ ನಿನ್ನ ಕಣ್ಣನ್ನು ಈ ಕಡೆ ಹೊರಳಿಸಿದ್ದೆ ಆದರೆ, ಅಂದರೆ ಬೈ ಚಾನ್ಸ್ ನೀನು ಬಂದಾಗ ನನ್ನನ್ನು ನೋಡಿದ್ದಂಗೆ ಸ್ವಲ್ಪ ಮುಂದೆ ಹೋದ್ಮೇಲೆ ನನ್ನ ಕಡೆಗೆ ಕಣ್ಣು ಅರಳಿಸಿ ನೋಡಿದೆ, ದೇರ್ ವಿಲ್ ಸ್ಪ್ರಿಂಗ್ ಫೋರ್ತ್ ಚಿಮ್ಮೋದು, ಚಿಲುಮೆಯಾಗಿ ಚಿಮ್ಬಿಡುತ್ತೆ. ಏನು ಅಂದರೆ ಸಂತೋಷ ಅನ್ನೋದು ಉಕ್ಕಿಬಿಡುತ್ತೆ. ದಟ್ ಈಸ್ ಸ್ಪ್ರಿಂಗ್ ಫೋರ್ತ್
ಅನದರ್ ಪಾತ್ವೇ ಅಲ್ಲಿಂದ ಆದ್ರೆ ನಾವು ಇನ್ನೊಂದು ದಾರಿ ಹುಡುಕ್ಬೋದು. ಇನ್ನೊಂದು ದಾರಿ ಅಂದ್ರೇನು, ನೀನು ಹೇಳ್ಬೋದೇ ಇವೊಂದಿದೆ ಲಾಸ್ಟ್ ಇನ್ನೊಂದು ಸರಿ ನೋಡೋಲ್ಲ ಅಂತಂದು, ನಾನು ಸಹ ಇವಳು ಲಾಸ್ಟು ಇನ್ನೊಂದು ಸರಿ ಬರೋದು ಸಿಗೋದೇ ಇಲ್ಲ ಅಂತಕ್ಕಂಥದ್ದು. ದಟ್ ಈಸ್ ಅನದರ್ ಪಾತ್ವೇ. ಲೈಕ್ ಆಲ್ವೇಸ್ ಎವರ್ ವೇರ್ ಎವರ್ ವಿ ರನ್ ಇನ್ ಟು ದೇರ್ ವಿಲ್ ಬಿಗಿನ್ ಅನದರ್ ಜರ್ನಿ ಆಫ್ ಯುವರ್ ಲುಕ್. ಸಿ ಅವನಿಗೆ ಎಷ್ಟು ಬೇಸರದಿಂದ ಹೇಳ್ತಾನೆ ನೋಡಿ ಇವನು, ಏನಂತಂದು. ಸಿ ಲೈಕ್ ಆಲ್ವೇಸ್ ವೇರ್ ಎವರ್ ವಿ ರನ್ ಇನ್ ಟು ದೇರ್ ವಿಲ್ ಬಿಗಿನ್ ಅನದರ್ ಜರ್ನಿ ಆಫ್ ಯುವರ್ ಲಾಕ್ಸ್ ಶಾಡೋ. ಸೊ ನೀನು ಯು ಹ್ಯಾವ್ ಲಾಕ್ಡ್ ಈವನ್ ಯುವರ್ ಶಾಡೋ. ನೀನು ಡಿಸೈಡ್ ಮಾಡಿಬಿಟ್ಟಿದ್ದಿ ಲಾಕ್ ಅಂತ ಅಂದ್ರೇನು, ನೀನು ಬಂಧಿಸ್ಕೊಂಬಿಟ್ಟಿದ್ದಿ, ಅವ್ನು ನೋಡೋದ ಬೇಡ, ನನ್ನ ನೆರಳು ಸಹ ಬೀಳಬಾರ್ದು, ಶಾಡೋನು. ಆದರೆ ಬೇರೆ ಜೀವನ ರೂಪಿಸ್ಕೊಳ್ಳೋದಕ್ಕೆ ನಿನಗೂ ಒಳ್ಳೆಯದು, ನನಗೂ ಒಳ್ಳೆಯದು. ಆದರೆ ಆ ನೆನಪು, ಆಮೇಲೆ ಯುವರ್ ಎಂಬ್ರಾಸ್. ಸೊ ಏನು ಇವನು ಹಗ್ ಮಾಡಿದ್ನೋ, ಇವನು ಅವಳ ಜೊತೆಗಿದ್ನೋ, ಅದು ನಿನಗಾಗಿರ್ಬೋದು, ನನಗಾಗಿರ್ಬೋದು, ಕಂಪನನೇ ಹುಟ್ಟಿಸಿಬಿಡುತ್ತೆ ಅಂತಕ್ಕಂಥದ್ದು ಹೇಳ್ತಾನೆ. ದಟ್ ಮೀನ್ಸ್ ಯಾವತ್ತೇ ಆಗಲಿ ತನ್ನ ಪ್ರೇಯಸಿ ಏನಾದರೂ ಯಾವತ್ತೋ ಸುಮಾರು ವರ್ಷಗಳಾದ ಮೇಲೆ ದೂರ ಆಗಿ ಮತ್ತೆ ಸುಮಾರು ವರ್ಷಗಳಾದ ಮೇಲೆ ಏನಾದರೂ ಆಲ್ ಆಫ್ ಅ ಸಡನ್ ಕಂಡಾಗ ಎಂಥ ಕಂಪನ ಉಂಟಾಗ್ಬೋದು ಯೋಚನೆ ಮಾಡಿ. ಅಂಥದ್ದೇ ಇಲ್ಲಿ ಸಂಭವಿಸುತ್ತೆ. ಅಟ್ಲೀಸ್ಟ್ ಆವಾಗ ನಿನಗೆ ನಾನು ನೀನು ಅಪ್ಪಿಕೊಂಡಿದ್ದ, ನಾನು ನೀನು ಜೊತೆಯಲ್ಲಿದ್ದ ಆ ನೆನಪುಗಳು ಖಂಡಿತವಾಗಲೂ ಕಂಪನ ಹುಟ್ಟಿಸುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾನೆ. ಟ್ರೆಮರ್, ಕಂಪನ. ದ ಅದರ್ ವಿಶ್ ಈಸ್ ಆಲ್ಸೋ ಇನ್ ಎರರ್, ಫಾರ್ ಮೈ ಹಾರ್ಟ್ ನೋಸ್ ದೇರ್ ಈಸ್ ನೋ ಟರ್ನ್ ಹಿಯರ್. ಎಸ್, ಇವನು ಅಲ್ಲಿ ಟ್ರೆಮರ್ ಆಗೋದು ಅದಕ್ಕೆ ಅವಳು ಬಂದುಬಿಟ್ರೆ ಇವನಿಗೆ ಕಂಪನೇ ಸೃಷ್ಟಿ ಆಗ್ಬೋದು ಅಂತಕ್ಕಂಥದ್ದು. ಅಂದರೆ ಏನು, ಮೈಯೆಲ್ಲ ಗುಂಗಿಸಿ ಇವಳು ಬಂದುಬಿಟ್ಲಲ್ಲ ಅಂತಂದು ಅನ್ನಿಸ್ಬೋದು. ಆದರೆ ಇನ್ನೂ ಒಂದು ನನಗೇನು ಅನ್ನಿಸ್ತದೆ, ಅದರ್ ವಿಶ್ ಏನು ಅನ್ನಿಸ್ತಾ ಇದೆ, ನಾನು ಈ ರೀತಿ ಯೋಚನೆ ಮಾಡೋದೆಲ್ಲ ತಪ್ಪು. ಏನು ತಪ್ಪು? ಅವಳು ಬರೋದೇ ಇಲ್ಲ ಅಂತಂದು ಗೊತ್ತಿದ್ದರೂ ಅವ್ನು ಎಕ್ಸ್ಪೆಕ್ಟ್ ಮಾಡ್ತಾರಲ್ಲ, ದಟ್ ಈಸ್ ಎರರ್. ಸೊ ಅದಕ್ಕೆ ಹೇಳ್ತದಾನೆ, ನಾನು ಈ ರೀತಿ ಯೋಚನೆ ಮಾಡೋದೆಲ್ಲ ತಪ್ಪು. ದ ಅದರ್ ವಿಶ್ ಈಸ್ ಆಲ್ಸೋ ಇನ್ ಎರರ್ ಫಾರ್, ಯಾಕೆಂದ್ರೆ ನನ್ನ ಮನಸ್ಸಿಗೆ ಗೊತ್ತು, ಮೈ ಹಾರ್ಟ್ ನೋಸ್ ದೇರ್ ಈಸ್ ನೋ ಟರ್ನ್ ಹಿಯರ್, ನೋ ವೈಲ್ಡರ್ನೆಸ್, ನೋ ಮೌಂಟೇನ್ ರೇಂಜ್ ಬಿಯಾಂಡ್ ಹೂಸ್ ಆರಿಜಿನ್ ಮೈ ಪರ್ಪೆಚುಯಲ್ ಸನ್ ಆಫ್ ಯುವರ್ ಲವ್ ಕ್ಯಾನ್ ಸೆಟ್. ಸಿ, ಏನು ನಾನು ನೀನು ಏನು ಮೌಂಟೇನ್ ರೇಂಜಸ್ಸಲ್ಲಿ ಇಲ್ಲಿ ನೋಡಿ ಒಂದು ಸೆಕೆಂಡ್ ಅದಕ್ಕೆ ಹೇಳ್ತಾ ಇದ್ದೀನಿ, ಈಸ್ ಆಲ್ಸೋ ದ ಲವರ್ ಆಫ್ ನೇಚರ್ ಅನ್ನೋದಕ್ಕೆ. ಮೌಂಟೇನ್ ರೇಂಜ್ನಲ್ಲಿರ್ಬೋದು, ಆ ಕ್ಷಿತಿಜದ ಹತ್ರ, ಬಿಯಾಂಡ್ ದ ಆರಿಜಿನ್ ಅಂತ ಅಂದರೆ ಏನು, ಕ್ಷಿತಿಜ, ದ ಮೀಟಿಂಗ್ ಪ್ಲೇಸ್ ಆಫ್ ಅರ್ತ್ ಆ್ಯಂಡ್ ಸನ್. ದೂರದಲ್ಲಿ ಆಕಾಶ ಭೂಮಿ ಮೀಟ್ ಆಗ್ತಕ್ಕಂಥ ಜಾಗದಲ್ಲಿರ್ತಕ್ಕಂಥ ಈ ಮೌಂಟೇನ್ ರೇಂಜ್ ಇರ್ಬೋದು. ಇವನು ಕಂಟಿನ್ಯೂಸ್ ಪರ್ಪೆಚುಯಲ್ ಸನ್ ಆಫ್ ಯುವರ್ ಲವ್ ಅಂದರೆ ಅವಳ ಪ್ರೀತಿನ ನಿರಂತರವಾಗಿ ಇವನು ಏನು ಅನುಭವಿಸ್ತಾ ಇದ್ನೋ ಅದೆಲ್ಲದನ್ನು ಸಹ ಸಿಗಲ್ಲ ಅಂತಕ್ಕಂಥದ್ದು ಇವನಿಗೆ ಮನಸ್ಸಿಗೆ ಅನಿಸಿದೆ. ಅದಕ್ಕೆ ನೋಡಿದೆ, ಮೈ ಹಾರ್ಟ್ ನೋಸ್, ನನಗೆ ಗೊತ್ತಿದೆ ಇವ್ಯಾವ ಸಿಗಲ್ಲ. ಮೇ ಯು ಕಂಟಿನ್ಯೂ ವಾಕಿಂಗ್ ದೀಸ್ ಪಾತ್ಸ್, ಇಟ್ ಈಸ್ ಬೆಟರ್ ದಿಸ್ ವೇ ಇಫ್ ಯು ಡೋಂಟ್ ಈವನ್ ಟರ್ನ್ ಟು ಲುಕ್ ಬ್ಯಾಕ್. ಸಿ, ಇವನು ಹೇಳ್ತಕ್ಕಂಥದ್ದು ಇವನು ಹೇಳ್ತಕ್ಕಂಥದ್ದು ಏನಪ್ಪ ಅಂತ ಅಂದರೆ, ನೀನು ಬರಲೇಬಾರ್ದು, ಬಂದರೆ ಖಂಡಿತವಾಗ್ಲೂ ಅದು ಕಂಪನನೇ ಸೃಷ್ಟಿಯಾಗುತ್ತೆ. ಅಂದರೆ ನನ್ನ ಮನಸ್ಸು ಅಂತಕ್ಕಂಥದ್ದು ಮತ್ತೆ ಚಂಚಲ ಆಗುತ್ತೆ. ಅಷ್ಟೇ ಅಲ್ಲ, ಮೇ ಕಂಟಿನ್ಯೂ ವಾಕಿಂಗ್ ದೀಸ್ ಪಾತ್ಸ್, ನೀನೇನಾದರೂ ಬಂದರೆ ಅದು ಏನೇನಾಗುತ್ತೆ ಬೇಡ, ಬಟ್ ಇಟ್ ಈಸ್ ಬೆಟರ್ ದಿಸ್ ವೇ ಇಫ್ ಯು ಡೋಂಟ್ ಈವನ್ ಟರ್ನ್ ಟು ಲುಕ್ ಬ್ಯಾಕ್. ನೀನು ಬಂದ್ರೂ ನನ್ನ ಕಡೆಗೆ ತಿರುಗಿ ನೋಡಬಾರ್ದು. ಈಸ್ ಇಟ್ ಓಕೆ ಆರ್ ಇಟ್ ಈಸ್ ಓಕೆನಾ? ಈ ರೀತಿ ಇರಬೇಕು, ಯಾವುದೇ ಕಾರಣಕ್ಕೂ ನನ್ನನ್ನು ನೀನು ತಿರುಗಿ ನೋಡಬಾರ್ದು ಅಂತಕ್ಕಂಥದ್ದು. ನೋಡಿ, ಇಲ್ಲಿ ಹ್ಯಾಪಿನೆಸ್ ಆ್ಯಂಡ್ ಪೇಯ್ನ್ ಇನ್ ದ ಮೆಮೊರಿ.
ಅವಳ ಬಗ್ಗೆ ಇವನಿಗೆ ಆ ರೀತಿಯಾಗಿರ್ತಕ್ಕಂಥ ಬೇಸರ ಇದ್ರೂ ಸಹ ಇವನ ನೋವನ್ನು ಕೊನೆಗೆ ವ್ಯಕ್ತಪಡಿಸ್ತಕ್ಕಂಥದ್ದೇನು ಅಂತ ಅಂದರೆ, ಶೀ ಶುಡ್ ನಾಟ್ ಟರ್ನ್ ನೋಡಿ, ಡೋಂಟ್ ಈವನ್ ಟರ್ನ್ ಲುಕ್ ಬ್ಯಾಕ್ ಅಂತಂದು ಹೇಳ್ತಾನೆ. ಬಂದೂ ಸಹ ತಿರುಗಿ ನೋಡಬಾರ್ದು. ಅಂದರೆ ಇವನಿಗೆ ಆಸೆ ಇಲ್ವಾ ಅಂತ ಅಂದರೆ, ಆಸೆ ಇದೆ, ಅವಳ ಬಗ್ಗೆ ಪ್ರೀತಿನೂ ಇದೆ. ಆದರೆ ಅಕಸ್ಮಾತ್ ಇವಳು ಏನಾದರೂ ಆ ರೀತಿ ತಿರುಗಿ ನೋಡಿದ್ದೆ ಆದರೆ ಮತ್ತೆ ಒಂದಲ್ಲ ಒಂದು ದಿನ ಅವಳ ಬಗ್ಗೆ ಇದೇ ರೀತಿಯಾಗಿರ್ತಕ್ಕಂಥ ಫೀಲಿಂಗ್ಸ್ ಬರುತ್ತೆ. ಆದ್ದರಿಂದ ಬಂದರೂ ತಿರುಗಿ ನೋಡಲ್ದಾಗೆ ಹಾಗೆ ಹೊರಟು ಹೋಗು ಅಂತಂದು ಅವಳಿಗೆ ಡೈರೆಕ್ಟಾಗಿ ಹೇಳ್ತಾನೆ. ಸೊ ಇನ್ ದಿಸ್ ವೇ ದಿಸ್ ಫೈಜ್ ಅಹಮದ್ ಡೈರೆಕ್ಟ್ಲಿ ಆರ್ ದ ಸ್ಪೀಕರ್ ಡೈರೆಕ್ಟ್ಲಿ ಟಾಕ್ಸ್ ಟು ಹಿಸ್ ಬಿಲವೆಡ್ ಇನ್ ದಿಸ್ ಪೈಮ್. ಸೊ ನೀವು ಅನೋಟೇಷನ್ ಬರಿಬೇಕಾದ್ರೆ ದೀಸ್ ಲೈನ್ಸ್ ಆರ್ ಟೇಕನ್ ಫ್ರಮ್ ಅಂತಂದು ಏನು ಬರುತ್ತೆ, ದ ಸ್ಪೀಕರ್ ಲವರ್ ಟಾಕ್ಸ್ ಟು ಈಸ್ ಬಿಲವೆಡ್, ಸೆಡ್ ಟೋಲ್ಡ್ ಟು ಈಸ್ ಬಿಲವೆಡ್ ಅಂತಂದು ಬರಿಬೇಕು. ಓಕೆ, ಸೊ ವಿತ್ ದಿಸ್ ಐ ವಾಂಟ್ ಟು ಎಂಡ್ ಮೈ ಎಕ್ಸ್ಪ್ಲನೇಷನ್ ಅಬೌಟ್ ದಿಸ್ poem, some lover to some beloved. Okay.